ಭಾಗವತದ ಪಂಚಮ ಸ್ಕಂಧದ 17ನೇ ಅಧ್ಯಾಯದಲ್ಲಿ ಇವತ್ತು 21ನೇ ಶ್ಲೋಕ. ಯಸ್ಯಾದ್ಯ ಆಸೀದ್ ಗುಣವಿಗ್ರಹೋ ಮಹಾನ್ ವಿಜ್ಞಾನಧಿಷ್ಣ್ಯೋ ಭಗವಾನಜಸ್ ಕಿಲ ಯತ್ ಸಂಭವೋಹಂ ತ್ರಿವೃತಾ ಸ್ವತೇಜಸಾ ವೈಕಾರಿಕಂ ತಾಮಸಮೈಂದ್ರಿಯಂ ಸೃಜೇ. ಭಗವಂತನನ್ನ ರುದ್ರದೇವರು ಸ್ತೋತ್ರ ಮಾಡ್ತಾ ಇದ್ದಾರೆ. ಶೇಷನನ್ನ ಮತ್ತು ಶೇಷಾಂತರ್ಯಾಮಿಯಾದ ಸಂಕರ್ಷಣನ ಸ್ತೋತ್ರ ಮುಂದುವರಿತಾ ಇದೆ. ಎಲೆ ಸಂಕರ್ಷಣನೇ, ನಿನ್ನಿಂದಲೇನೆ ಭಗವಾನ್ ಅಜಹ ಅಂದ್ರೆ ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದ್ದಾರೆ. ಆ ಚತುರ್ಮುಖ ಬ್ರಹ್ಮದೇವರು ಎಂಥವರು ಅಂದ್ರೆ ತ್ರಿಗುಣಾತ್ಮಕ ಶರೀರ ಉಳ್ಳವರು. ತ್ರಿಗುಣಾತ್ಮಕವಾದಂತಹ ಶರೀರ ಅಂದ್ರೆ ಸತ್ವರಜಸ್ತಮೋ ಗುಣಗಳನ್ನ ಮಿಶ್ರಣ ಮಾಡಿ ಅದರಿಂದ ಉಂಟಾದಂತಹ ಶರೀರ. ಮಹತ್ತತ್ವ ಅನ್ನೋ ತತ್ವಕ್ಕೆ ಅಭಿಮಾನಿಗಳು ಆಗಿದ್ದಾರವರು. ಹಾಗೆ ಅಷ್ಟೇ ಅಲ್ಲದೆ ಬುದ್ಧಿತತ್ವಾಭಿಮಾನಿಯಾದ ಸರಸ್ವತೀ ದೇವಿ ಏನಿದ್ದಾಳೆ ಅವಳಿಗೆ ಆಶ್ರಯನೂ ಆಗಿರ್ತಕ್ಕಂಥವ್ರು. ಅಂತಹ ಚತುರ್ಮುಖ ಬ್ರಹ್ಮದೇವರು ನಿನ್ನಿಂದಲೇ ಹುಟ್ಟಿದ್ದಾನೆ. ನಾನು ಕೂಡ ನಿನ್ನಿಂದಲೇ ಹುಟ್ಟಿದ್ದೇನೆ. ಮಹತ್ತತ್ವಾಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವರು ನಿನ್ನಿಂದಲೇ ಹುಟ್ಟಿದ್ದು. ನಾನು ನಿನ್ನಿಂದಲೇ ಹುಟ್ಟಿದ್ದೇನೆ. ನಾನು ತ್ರಿವಿಧವಾದ ಅಹಂಕಾರ ಇದೆಯಲ್ಲ ಅದಕ್ಕೆ ಪ್ರೇರಕನಾಗಿದ್ದೇನೆ. ಮಹತ್ತತ್ವಕ್ಕೆ ಅಭಿಮಾನಿ ಬ್ರಹ್ಮದೇವರು, ಅವರು ನಿನ್ನಿಂದಲೇ ಹುಟ್ಟಿದ್ದು. ಬುದ್ಧಿತತ್ವಾಭಿಮಾನಿಯಾದ ಸರಸ್ವತಿಗೆ ಅವರು ಆಶ್ರಯ. ನಾನು ಕೂಡ ನಿನ್ನಿಂದ ಹುಟ್ಟಿ ತ್ರಿವಿಧವಾದ ಅಹಂಕಾರಗಳೇನಿದ್ದಾವೆ, ವೈಕಾರಿಕ, ತೇಜಸ, ತಾಮಸ ಅಂತನ್ನ 3 ವಿಧವಾದ ಅಹಂಕಾರ ತತ್ವ, ಅವುಗಳನ್ನು ನಾನು ಪ್ರೇರಣೆ ಮಾಡ್ತಾ ಇರೋದು ಕೂಡ ಅದು ನಿನ್ನ ಒಂದು ಅನುಗ್ರಹ. 3 ವಿಧವಾದಂತಹ ಆ ಒಂದು ಅಹಂಕಾರ ತತ್ವ ಏನಿದೆ ಅದರಲ್ಲಿ ವೈಕಾರಿಕ ಅಹಂಕಾರ ಅನ್ನೋ ತತ್ವದಿಂದ ದೇವತೆಗಳ ಸೃಷ್ಟಿಯನ್ನ ಮಾಡ್ತೇನೆ. ತೈಜಸ ಅಹಂಕಾರ ತತ್ವದಿಂದ ಇಂದ್ರಿಯಗಳ ಸೃಷ್ಟಿ, ತಾಮಸ ಅಹಂಕಾರದಿಂದ ಪಂಚಭೂತಗಳನ್ನು ಸೃಷ್ಟಿ ಮಾಡುತ್ತೇನೆ. ಅದು ನಿನ್ನಿಂದಲೇ ಹುಟ್ಟಿರ್ತಕ್ಕಂತಹ ನಾನು ಮಾಡೋದು. ಯತ್ ಸಂಭವೋಹಂ, ಯಾವ ನಿನ್ನಿಂದ ನಾನು ಹುಟ್ಟಿದ್ದೇನೋ ಅಂತಹ ನಾನು ಅವುಗಳನ್ನ ಮಾಡ್ತಾ ಇರೋದು ಕೂಡ ಅದು ನಿನ್ನ ಮಹಿಮೆ. ನಿನ್ನಿಂದಲೇ ಹುಟ್ಟಿದವನು ನಾನು ಮಾಡ್ತಾ ಇದ್ದೇನೆ. ಅಲ್ಲಿ ಸ್ವತೇಜಸ ಅಂದ್ರೆ ನನ್ನ ಮಹಿಮೆ ಅಂತ. ನನ್ನ ಮಹಿಮೆಯಿಂದ ನಾನು ಈ ವೈಕಾರಿಕಾದಿ 3 ವಿಧವಾದ ಅಹಂಕಾರಗಳಿಂದ ದೇವತೆಗಳನ್ನ, ಇಂದ್ರಿಯಗಳನ್ನ, ಪಂಚಭೂತಗಳನ್ನ ಸೃಷ್ಟಿ ಮಾಡ್ತಾ ಇದ್ದೇನೆ. ಅಂತಹ ನಾನು ಕೂಡ ನಿನ್ನಿಂದ ಹುಟ್ಟಿದ್ದೇನೆ ಅಂತ ಹಾಗರ್ಥ. ಯತ್ ಸಂಭವ ಅಹಂ. ಇದು ಭಗವಂತನನ್ನ ಸ್ತೋತ್ರ ಮಾಡುವ ಬಗೆ. ಶೇಷದೇವರನ್ನ ಸ್ತೋತ್ರ ಮಾಡೋದಾದ್ರೆ ಇದರಲ್ಲಿ, ಎಲೆ ಶೇಷನೇ, ನೀನು ಭಗವಾನ್ ಚತುರ್ಮುಖ ಬ್ರಹ್ಮದೇವನಿಂದ ಹುಟ್ಟಿದ್ದಿ. ಅಂತಹ ನಿನ್ನಿಂದ ನಾನು ಹುಟ್ಟಿದ್ದೇನೆ ಅಂತ ಹೀಗೆ ಇಟ್ಟುಕೊಳ್ಬೇಕದನ್ನ.
ಏನ ಸಂಭವ ಅಂತಂದ್ರೆ ನಿನ್ನ ನಿನ್ನ ಜೊತೆಯಲ್ಲಿ ನಾನು ಹುಟ್ಟಿದ್ದೇನೆ ಅಂತ ಹಾಗೂ ಮಾಡಿಕೊಳ್ಬೇಕು. ಅಥವಾ ತಾಮಸ ಅಹಂಕಾರ ಅಭಿಮಾನಿಯಾದ ರುದ್ರ ಶೇಷನಿಂದ ಹುಟ್ಟಿದ ಅನ್ನೋ ಅಭಿಪ್ರಾಯ ಒಂದಿದೆ. ಅದನ್ನಿಟ್ಟುಕೊಂಡು ನಿನ್ನಿಂದ ನಾನು ಹುಟ್ಟಿದ್ದೇನೆ ಅಂತ ಹಾಗೂ ಮಾಡಬಹುದು. ಅಥವಾ ನಾನು ನೀನು ಒಟ್ಟಿಗೆ ಹುಟ್ಟಿದ್ದೇವೆ, ನಿನ್ನ ಜೊತೆಯಲ್ಲಿ ನಾನು ಹುಟ್ಟಿದ್ದೇನೆ ಅಂತನೂ ಮಾಡಬಹುದು. ಎರಡೂ ಬರೀತಾರೆ. ಯತ್ ಸಂಭವ ಅನ್ನೋದಕ್ಕೆ ನಾನೇನು ನನ್ನ ಸಾಮರ್ಥ್ಯದಿಂದ ವೈಕಾರಿಕ ತೇಜಸ ತಾಮಸ ಎಂಬ 3 ವಿಧವಾದ ಅಹಂಕಾರದಿಂದ ದೇವತೆಗಳನ್ನು, ಇಂದ್ರಿಯಗಳನ್ನು, ಪಂಚಭೂತಗಳನ್ನು ಸೃಷ್ಟಿ ಮಾಡ್ತಾ ಇದ್ದೇನೆ, ಅಂತಹ ನಾನು ನಿನ್ನ ಜೊತೆಯಲ್ಲೇ ಹುಟ್ಟಿದ್ದೇನೆ ಅಂತ ಒಂದರ್ಥ. ಅಥವಾ ನಿನ್ನಿಂದ ಹುಟ್ಟಿದ್ದೇನೆ ಅಂತ ಆ ರೀತಿನೂ ಅರ್ಥ ಮಾಡಬಹುದು ಶೇಷನಿಗಾಗುವಾಗ. ಯಸ್ಯಾದ್ಯ ಆಸೀದ್ ಗುಣ ವಿಗ್ರಹೋ ಮಹಾನ್ ವಿಜ್ಞಾನಧಿಷ್ಣ್ಯೋ ಭಗವಾನಜಕ್ಕಿಲ ಯತ್ಸಂಭವೋಹಂ ತ್ರಿವೃತಾ ಸ್ವತೇಜಸಾ ವೈಕಾರಿಕಂ ತಾಮಸಮೈಂದ್ರಿಯಂ ಸೃಜೇ ಏತೇ ವಯಂ ಯಸ್ಯ ವಶೇ ಮಹಾತ್ಮನಃ ಸ್ಥಿತಾಃ ಶಕುಂತಾ ಇವ ಸೂತ್ರಯಂತ್ರಿತಾಃ ಮಹಾನಹಂ ವೈಕೃತತಾಮಸೈಂದ್ರಿಯಾಃ ಸೃಜಾಮ ಸರ್ವಂ ಯದನುಗ್ರಹಾದಿದಂ. ಶೇಷದೇವರನ್ನ ಕುರಿತು ಸಂಕರ್ಷಣ ರೂಪಿಯಾದ ಭಗವಂತನ ಸ್ತೋತ್ರವನ್ನ ಈ ಪದ್ಯದಲ್ಲಿ ಮಾಡ್ತಾ, ಮಹತ್ತತ್ವಕ್ಕೆ ಅಭಿಮಾನಿಯಾದಂತಹ ಬ್ರಹ್ಮದೇವರಿರ್ಬೋದು ಮತ್ತು ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದಂತಹ ನಾನು ಅಥವಾ ಶೇಷ ಅಥವಾ ಗರುಡ, ಇವರು 3 ಜನರು ಅಹಂಕಾರಕ್ಕೆ ಅಭಿಮಾನಿಗಳು ಅಂತ ಇದೆ. ಆ ಅಹಂಕಾರ ತತ್ವಾಭಿಮಾನಿಗಳಾದ ಗರುಡ, ಶೇಷ ಮತ್ತು ನಾನು, ಆಮೇಲೆ ಪಂಚಭೂತಗಳಿಗೆ ಅಭಿಮಾನಿಗಳು, ಇಂದ್ರಿಯಗಳಿಗೆ ಅಭಿಮಾನಿಗಳು ಮೊದಲಾದ ನಾವೆಲ್ಲ ದೇವತೆಗಳನ್ನೆಲ್ಲ ಏನಿದ್ದೇವೆ ಎಲ್ಲರೂ ಕೂಡ ಮಹಾತ್ಮನಾದಂತಹ ನಿನ್ನ ವಶದಲ್ಲಿದ್ದೇವೆ. ಶಕುಂತಾಹ ಇವ ಸೂತ್ರಯಂತ್ರಿತಾಹ ಅಂತ ಅದಕ್ಕೊಂದು ದೃಷ್ಟಾಂತ. ಒಂದು ಹಗ್ಗದಿಂದ ಕಟ್ಟಿದ ಹಕ್ಕಿಗಳು, ಹಗ್ಗದಿಂದ ಪಕ್ಷಿಗಳನ್ನೆಲ್ಲ ಕಟ್ಟಿ ಹಾಕಿದರೆ ಆ ಹಗ್ಗದ ವಶವಾಗಿ ಎಲ್ಲ ಪಕ್ಷಿಗಳು ಇರ್ತವೆ. ಆ ಥರ ಸೂತ್ರ ಅಂದ್ರೆ ಹಗ್ಗ. ಆ ಹಗ್ಗದಿಂದ ಕಟ್ಟಿದ ಶಕುಂತಾಹ ಇವ ಪಕ್ಷಿಗಳಂತೆ ನಾವು ನಿನ್ನ ಅಧೀನದಲ್ಲಿದ್ದೇವೆ. ಹಗ್ಗದಿಂದ ಪಕ್ಷಿಗಳನ್ನೆಲ್ಲ ಕಟ್ಟಿ ಒಬ್ಬ ಆ ಹಗ್ಗವನ್ನು ಹಿಡ್ಕೊಂಡು ನಿಯಂತ್ರಣ ಮಾಡ್ತಾನೆ. ಆ ಯಾರು ಹಗ್ಗವನ್ನು ಹಿಡ್ಕೊಂಡು ನಿಯಂತ್ರಣ ಮಾಡ್ತಾನೋ ಅವನ ಅಧೀನದಲ್ಲಿ ಆ ಎಲ್ಲ ಪಕ್ಷಿಗಳು ಇರ್ತವೆ. ಅದೇ ಥರ ನಿನ್ನ ಅಧೀನದಲ್ಲಿ ನಾವೆಲ್ಲ ಇದ್ದೇವೆ. ಬ್ರಹ್ಮದೇವರಾಗಿರ್ಬೋದು, ಮಹತ್ತತ್ವಾಭಿಮಾನಿಯಾದ ಬ್ರಹ್ಮನಾಗಿರ್ಬೋದು, ಅಹಂಕಾರಾಭಿಮಾನಿಯಾದ ಗರುಡ ಶೇಷ ಅಥವಾ ನಾನಾಗಿರ್ಬೋದು, ವೈಕಾರಿಕದಿಂದ ಹುಟ್ಟಿರ್ತಕ್ಕಂತಹ ದೇವತೆಗಳು, ಆಮೇಲೆ ಪಂಚಭೂತಗಳಿಗೆ ಅಭಿಮಾನಿಗಳಾದ ದೇವತೆಗಳು, ಇಂದ್ರಿಯಗಳಿಗೆ ಅಭಿಮಾನಿಗಳಾದ ದೇವತೆಗಳು, ಇವರೆಲ್ಲರೂ ಕೂಡ ನಿನ್ನ ಅಧೀನವಾಗೇ ಇದ್ದೇವೆ. ಹೇಗೆ ಅಂದ್ರೆ ಹಗ್ಗದಿಂದ ಕಟ್ಟಿದ ಪಕ್ಷಿಗಳಂತೆ. ಇಲ್ಲಿ ಸೂತ್ರ ಅಂತ ಇದೆ, ಹಗ್ಗ. ಅಲ್ಲಿ ಹಗ್ಗ ಅಂದ್ರೆ ಸೂತ್ರ ಅಂದ್ರೆ ಸೂತ್ರನಾಮಕನಾದ ವಾಯುವಿನ ಬಂಧನದಲ್ಲಿ ನಾವೆಲ್ಲ ಇದ್ದೇವೆ. ಮಧ್ಯದಲ್ಲಿ ವಾಯು. ಯಜಮಾನ ಹಗ್ಗದಿಂದ ಪಕ್ಷಿಗಳನ್ನ ಕಟ್ತಾನೆ ಅಂತ ಇಟ್ಕೊಳ್ಳೋಣ. ಕಟ್ಟಿದಾಗ ಆ ಹಗ್ಗ ಯಜಮಾನನ ಕೈಯಲ್ಲಿರುತ್ತೆ. ಇವರೆಲ್ಲ ಹಗ್ಗದಿಂದ ಬಂಧಿತರಾಗಿರ್ತಾರೆ, ಪಕ್ಷಿಗಳೆಲ್ಲ.
ಹಾಗೆ ಇಲ್ಲಿ ಸೂತ್ರ ಅಂದ್ರೆ ಹಗ್ಗದ ಸ್ಥಾನದಲ್ಲಿ ವಾಯುದೇವರಿದ್ದಾರೆ. ವಾಯುದೇವರಿಂದ ಬಂಧಿತರಾಗಿದ್ದಾರೆ ಇವರೆಲ್ಲ. ವಾಯುದೇವರ ಅಧೀನರು ಎಲ್ಲಾ ದೇವತೆಗಳು ಕೂಡ ವಾಯುದೇವರಿಂದ ನಿಯಂತ್ರಿಸಲ್ಪಟ್ಟಿದ್ದಾರೆ. ಆ ವಾಯುದೇವರು, ಸೂತ್ರ ಎಂಬ ವಾಯುದೇವರು, ಅದು ಭಗವಂತನ ಕೈಯಲ್ಲಿದೆ. ಹಗ್ಗವನ್ನ ಯಜಮಾನ ಹಿಡ್ಕೊಂಡಿರ್ತಾನೆ. ಅವನು ಆಡಿಸಿದಂತೆ ಹಗ್ಗ ಆಡ್ತದೆ, ಆ ಹಗ್ಗ ಆಡಿದಂತೆ ಪಕ್ಷಿಗಳಾಡ್ತವೆ. ಹಾಗೆ ಭಗವಂತ ಸೂತ್ರನಾಮಕನಾದ ವಾಯುದೇವನಿಂದ ಈ ಎಲ್ಲ ದೇವತೆಗಳನ್ನು ಬಂಧನ ಮಾಡಿದ್ದಾನೆ. ಸೂತ್ರ ಅಲ್ಲಿ ವಾಯುದೇವರುಗೆ ಸೂತ್ರ ಅಂತ ಒಂದು ಹೆಸರಿದೆ ಉಪನಿಷತ್ತಿನಲ್ಲಿ. ಹಾಗಾಗಿ ಇಲ್ಲಿ ಸೂತ್ರಯಂತ್ರಿತಾಹ ಅಂತನ್ನೋ ಶಬ್ದವನ್ನು ಬಳಸುವ ಮೂಲಕ ಭಾಗವತ ಸೂತ್ರನಾಮಕನಾದ ವಾಯುದೇವನಿಂದ ಯಂತ್ರಿತರಾಗಿದ್ದಾರೆ ಎಲ್ಲ ದೇವತೆಗಳು ಅನ್ನೋದನ್ನ ತಿಳಿಸ್ತಾ ಇದ್ದಾರೆ. ನಾವೆಲ್ಲ ಸೂತ್ರನಾಮಕನಾದ ವಾಯುವಿನಿಂದ ಯಂತ್ರಿತರಾಗಿದ್ದೇವೆ, ಬಂಧಿತರಾಗಿದ್ದೇವೆ. ಆ ವಾಯು ನಿನ್ನ ಅಧೀನ. ಹಾಗಾಗಿ ನಾವೆಲ್ಲರೂ ಕೂಡ ನಿನ್ನ ಅಧೀನವಾಗಿ ಇದ್ದೇವೆ. ನಿನ್ನ ಅನುಗ್ರಹದಿಂದಲೇ ನಾವೆಲ್ಲ ಈ ಎಲ್ಲ ಕರ್ಮಗಳನ್ನು ಮಾಡ್ತಾ ಇದ್ದೇವೆ. ನಾವೇನೇನು ಈ ಕರ್ಮಗಳನ್ನ, ಸೃಷ್ಟಿ ಕಾರ್ಯ ಇರ್ಬೋದು, ಸಂಹಾರ ಕಾರ್ಯ ಮೊದಲಾದ ಕಾರ್ಯಗಳು, ನಿಯಂತ್ರಣ ಮಾಡೋ ಕಾರ್ಯ, ಎಲ್ಲ ಜೀವರನ್ನ, ಇದೆಲ್ಲವನ್ನೂ ಕೂಡ ನಿನ್ನ ಅಧೀನವಾಗಿ ಮಾಡ್ತಾ ಇದ್ದೇವೆ. ನಿನ್ನ ಅನುಗ್ರಹದಿಂದಲೇ ನಾವು ಈ ಜಗತ್ತನ್ನ ನಡೆಸ್ತಾ ಇದ್ದೇವೆ ಅಂತ ಈ ರೀತಿ ಸಂಕರ್ಷಣನ ಸ್ತೋತ್ರವನ್ನ ಮಾಡಿದ್ದಾರೆ. ಇದನ್ನ ಶೇಷದೇವರಿಗೆ ಇಟ್ಟುಕೊಳ್ಳೋದಾದ್ರೆ ಅಲ್ಲಿ ಇಂದ್ರಾದಿ ದೇವತೆಗಳಿಂದ ಪೂಜ್ಯನಾದಂತಹ ನಾನು ಮತ್ತು ವೈಕಾರಿಕ ಭೂತ ಅಭಿಮಾನಿ, ಇಂದ್ರಿಯಾಭಿಮಾನಿಗಳಾದ ದೇವತೆಗಳು ಅಂತ ಯಾರ್ಯಾರಿದ್ದಾರೆ, ಹೀಗೆ ಆ ಎಲ್ಲ ದೇವತೆಗಳು ನಿನ್ನ ವಶದಲ್ಲಿದ್ದು ನಿನ್ನ ಅನುಗ್ರಹದಿಂದ ಜಗತ್ತಿನ ಸೃಷ್ಟಿ ಕಾರ್ಯ ಮೊದಲಾದವುಗಳನ್ನು ಮಾಡ್ತಾ ಇದ್ದೇವೆ ಅಂತ ಶೇಷದೇವರನ್ನ ವರ್ಣನೆ ಮಾಡೋದು. ಅಲ್ಲಿ ಬ್ರಹ್ಮದೇವರನ್ನ ಇಟ್ಟುಕೊಳ್ಬಾರದು, ಗರುಡ ದೇವರನ್ನ ಇಟ್ಟುಕೊಳ್ಬಾರದು. ಅಲ್ಲಿ ವೈಕೃತ ತಾಮಸ ಇಂದ್ರಿಯಾಹ ಮಹಾನಹಂ ಅಂತ ಹೀಗಿದೆ. ಮಹಾನ್ ಅಹಂ ವೈಕೃತ ತಾಮಸ ಇಂದ್ರಿಯಾಹ ಅಂತಿದೆ. ಅಲ್ಲಿ ಮಹಾನ್ ಅಂದ್ರೆ ಪೂಜ್ಯ ಅಂತ ಇಷ್ಟೇ ಇಟ್ಟುಕೊಳ್ಬೇಕು. ಮಹತ್ತತ್ವ ಶೇಷ ಇದರಲ್ಲಿ ಸಂಕರ್ಷಣ ರೂಪಿಯಾದ ಭಗವಂತನ ಸ್ತೋತ್ರ ಮಾಡುವಾಗಾದರೆ ಮಹಾನ್ ಅಂದ್ರೆ ಮಹತ್ತತ್ವಾಭಿಮಾನಿಯಾದ ಬ್ರಹ್ಮನನ್ನು ಸೇರಿಸ್ಕೊಳ್ಬೇಕು. ಮಹತ್ತತ್ವಾಭಿಮಾನಿಯಾದ ಬ್ರಹ್ಮ ಇರ್ಬೋದು, ವೈಕೃತ ತಾಮಸ ಇಂದ್ರಿಯಾಹ ಅಂದ್ರೆ ದೇವತೆಗಳು, ಉಳಿದ ದೇವತೆಗಳು, ವೈಕಾರಿಕ ದೇವತೆಗಳು, ತಾಮಸ ದೇವತೆಗಳು ಮತ್ತು ವೈಕೃತ ತಾಮಸ ಐಂದ್ರಿಯಾಹ, ತೇಜಸ ತಾಮಸ, ವೈಕಾರಿಕ ತೈಜಸ ಮತ್ತು ತಾಮಸ ಅಂದ್ರೆ ಅದರಿಂದ ಹುಟ್ಟಿರ್ತಕ್ಕಂತಹ ದೇವತೆಗಳು ಅವರೆಲ್ಲರೂ ಕೂಡ ಅಂತ ಭಗವಂತನಿಗಾಗುವಾಗ ಪ್ರಧಾನವಾಗಿ ಅರ್ಥವನ್ನ ಇಟ್ಟುಕೊಳ್ಬೇಕು. ಶೇಷ ಪಕ್ಷದಲ್ಲಾಗುವಾಗ ಮಹಾನ್ ಅಂತ ಮಾಡ್ಕೊಳ್ಬೇಕು. ಮಹಾನ್ ಅಂದ್ರೆ ಪೂಜ್ಯ ಅಂತ ಅಷ್ಟೇ ಅರ್ಥ. ಪೂಜ್ಯನಾದ ನಾನು ಅಂದ್ರೆ ತನ್ನನ್ನ ತಾನು ಪೂಜ್ಯ ಅಂತ ಯಾರಿಂದ? ಇಂದ್ರಾದಿ ದೇವತೆಗಳಿಂದ ಪೂಜ್ಯನೇ ಆಗಿದ್ದಾನೆ ರುದ್ರ. ಆದ್ರಿಂದ ಪೂಜ್ಯನಾದ ನಾನು ಅಂತ ಅರ್ಥ. ಮಹಾನ್ ಅಹಂ ಅದನ್ನ ಮಹಾನ್ ಅನ್ನೋದನ್ನು ವಿಶೇಷಣ, ಅಹಂ ಅನ್ನೋದಕ್ಕೆ ವಿಶೇಷಣ ಮಾಡ್ಕೊಂಡ್ಬಿಡ್ಬೇಕು. ಇದು ಸಂಕರ್ಷಣ ಪಕ್ಷದಲ್ಲಿ ಮಹಾನ್ ಮತ್ತು ಅಹಂ ಅಂತ ಪ್ರತ್ಯೇಕ. ಮಹಾನ್ ಅಂದ್ರೆ ಮಹತ್ತತ್ವಾಭಿಮಾನಿ ಬ್ರಹ್ಮ ಮತ್ತು ಅಹಂ ನಾನು ಅಂತ ಬೇರೆ ಬೇರೆ. ಇಲ್ಲಿ ಆಗುವಾಗ ಅಹಂ ಅನ್ನೋದಕ್ಕೇನೆ ಮಹಾನ್ ಅನ್ನೋದು ವಿಶೇಷಣ. ಮಹಾನ್ ಅಹಂ, ಮಹತ್ವನಾದ ನಾನು, ಪೂಜ್ಯನಾದಂತಹ ನಾನು ಅಂತ ಈ ರೀತಿ ಇಟ್ಟುಕೊಳ್ಬೇಕು. ಮತ್ತು ಉಳಿದ ದೇವತೆಗಳು ಅಂತ, ನನ್ನಿಂದ ಕೆಳಗೆ ಇರ್ತಕ್ಕಂತಹ ಉಳಿದ ಎಲ್ಲಾ ದೇವತೆಗಳಿದ್ದಾರಲ್ಲ ಅವರೆಲ್ಲರೂ ಕೂಡ ನಿನ್ನ ವಶದಲ್ಲಿದ್ದಾರೆ ಅಂತ ಶೇಷನನ್ನ ಕುರಿತು ಹೇಳ್ತಾ ಇರೋದು. ಯಾರು ಮೇಲಿನ ಕಕ್ಷೆಯಲ್ಲಿದ್ದಾರೋ ಅವರೆಲ್ಲ ಕೆಳಗಿನ ಕಕ್ಷೆಯವರನ್ನ ನಿಯಂತ್ರಣ ಮಾಡ್ತಾರೆ. ಕೆಳಗಿನ ಕಕ್ಷೆಯಲ್ಲಿರ್ತಕ್ಕಂತಹ ದೇವತೆಗಳೆಲ್ಲ ಮೇಲಿನ ಕಕ್ಷೆಯಲ್ಲಿರೋ ದೇವತೆಗಳ ಅಧೀನದಲ್ಲಿ ಇರ್ತಾರೆ. ಹಾಗಾಗಿ ಶೇಷದೇವರ ಅಧೀನದಲ್ಲಿ ಇವರೆಲ್ಲ ಇದ್ದಾರೆ. ಅದನ್ನ ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾರೆ ರುದ್ರದೇವರು. ನಿನ್ನ ಅಧೀನದಲ್ಲಿದ್ದಾರೆ ಇವರೆಲ್ಲರೂ ಕೂಡ, ನಿನ್ನ ಅನುಗ್ರಹದಿಂದ ಈ ಸೃಷ್ಟಿ ಕಾರ್ಯ ಮೊದಲಾದವುಗಳನ್ನ ಮಾಡ್ತಾ ಇದ್ದೇವೆ ಅಂತ ಹೀಗೆ ರುದ್ರದೇವರು
ಶೇಷನನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ತದಂತರ್ಯಾಮಿಯಾದ ಸಂಕರ್ಷಣನನ್ನು ವಿಶೇಷವಾಗಿ ಸ್ತೋತ್ರ ಮಾಡ್ತಾ ಇದ್ದಾರೆ ಪ್ರಧಾನವಾಗಿ. ಹೀಗೆ ಮಿಶ್ರಸ್ತುತಿ. ಏತೆ ವಯಂ ಯಸ್ಯ ವಶೇ ಮಹಾತ್ಮನಃ ಸ್ಥಿತಾಶ್ಚಕುಂತಾ ಇವ ಸೂತ್ರಯಂತ್ರಿತಾಃ ಮಹಾನಹಂ ವೈ ಕೃತತಾಮಸ ಇಂದ್ರಿಯಾಃ ಸೃಜಾಮ ಸರ್ವಂ ಯದನುಗ್ರಹಾದಿದಂ. ಯನ್ನಿರ್ಮಿತಾಂ ಕರ್ಹ್ಯಪಿ ಕರ್ಮ ಪರ್ವಣೀಂ ಮಾಯಾಂ ಜನೋಯಂ ಗುಣಸರ್ಗಮೋಹಿತಃ ನ ವೇದ ನಿಸ್ತಾರಣ ಯೋಗಮಂಜಸಾ ತಸ್ಮೈ ನಮಸ್ತದ್ವಿಲಯೋದಯಾತ್ಮನೇ. ಮತ್ತೆ ಅದೇ ರೀತಿ ಮಿಶ್ರಸ್ತುತಿ. ಇದು ಮೊದಲು ಸಂಕರ್ಷಣನ ಸ್ತೋತ್ರವನ್ನ ರುದ್ರದೇವರು ಹೇಗೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಅವನ ಆ ಬಂಧಕತ್ವ ಮತ್ತು ಮೋಚಕತ್ವ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಲೇ ಸಂಕರ್ಷಣನೇ, ನೀನೇ ಈ ಸಂಸಾರದಲ್ಲಿ ಎಲ್ಲರನ್ನೂ ಬಂಧನ ಮಾಡ್ತಕ್ಕಂಥವನು, ನೀನೇ ಆ ಬಂಧನದಿಂದ ಪರಿಹಾರವನ್ನು ಮಾಡ್ತಕ್ಕಂಥವನು. ನಿನ್ನ ಒಂದು ಪರಮ ಕಾರುಣ್ಯದಿಂದಲೇನೆ ಆ ಬಂಧಕವಾದ ಮಾಯೆ ಏನಿದೆ ಅದರ ಪರಿಹಾರ ಆಗ್ತದೆ. ಆ ಬಂಧಕವಾದ ಮಾಯೆಯನ್ನ ಅದರಿಂದ ಎಲ್ಲ ಜನರನ್ನ ಬಂಧನ ಮಾಡಿದವನು ನೀನು. ಈ ಮಾಯೆಯ ಬಂಧನವನ್ನ ದೂರ ಮಾಡಿಕೊಳ್ಬೇಕು ಅಂತಾಗ್ಲಿ, ದೂರ ಮಾಡೋನು ನೀನು ಅಂತಾಗ್ಲಿ, ಇದನ್ನ ಈ ಜೀವ, ಅಜ್ಞಾನಿಯಾದಂತಹ ಜೀವ ತಿಳ್ಕೊಳ್ತಾ ಇಲ್ಲ. ಈ ಬಂಧಕವಾದ ಮಾಯೆ ಏನಿದೆ ಅದು ನಮಗೆಲ್ಲ ಕರ್ಮಗಳ ಗಂಟೇನಿದೆ, ಆ ಗಂಟನ್ನ ತಂದು ಕೊಡುವಂಥದ್ದು. ಒಂದು ಕರ್ಮದಿಂದ ಮತ್ತೊಂದು ಕರ್ಮ, ಆ ಕರ್ಮದಿಂದ ಮತ್ತೊಂದು ಕರ್ಮ, ಹೀಗೆ ಕರ್ಮಗಳ ಒಂದು ದೊಡ್ಡ ಗಂಟೆ ಇದೆ. ಕರ್ಮ ಪರ್ವಣಿ, ಕರ್ಮದ ಪರ್ವ ಅಂದ್ರೆ ಒಂದು ದೊಡ್ಡ ಗಂಟು. ಅವುಗಳನ್ನ ಹುಟ್ಟಿಸ್ತಾನೆ ಹೋಗ್ತದೆ. ಯಾವುದು? ಈ ಒಂದು ಮಾಯಾ. ಯನ್ನಿರ್ಮಿತಾಂ ಮಾಯಾಂ, ನಿನ್ನಿಂದ ನಿನ್ನ ಅಧೀನವಾದ ಆ ಬಂಧಕವಾದ ಮಾಯೆ ಏನಿದೆ ಅದು ಕರ್ಮಗಳ ಪರ್ವಾಣಿ ಅಂದರೆ ಗ್ರಂಥಿಗಳು, ಗಂಟುಗಳು, ಕರ್ಮಗಳ ಗಂಟುಗಳನ್ನ ಅದು ಕೊಡ್ತಾನೇ ಇರ್ತದೆ. ಹೆಂಡತಿ, ಮಕ್ಕಳು ಮುಂತಾದ ರೀತಿಯಲ್ಲಿ ಬಂಧನ ಮಾಡುತ್ತದೆ. ಅಂತಹ ಬಂಧಕವಾದ ಮಾಯೆಯನ್ನ ಈ ಜೀವ, ಅಜ್ಞಾನಿಯಾದ ಜೀವ, ವಿಷಯ ಪದಾರ್ಥಗಳ ಅಭಿಲಾಷೆಯಿಂದ ಮೋಹಿತನಾದಂತಹ ಜೀವ ಏನಿದ್ದಾನಲ್ಲ, ಗುಣಸರ್ಗ ಮೋಹಿತ ಅಯಂ ಜನಃ, ಗುಣಸರ್ಗ ಮೋಹಿತನಾದ ಅಯಂ ಜನ ಅಂದ್ರೆ ವಿಷಯಾಭಿಲಾಷೆಗಳಿಂದ ಅದರಲ್ಲೇ ಮುಳುಗಿರ್ತಕ್ಕಂತಹ ಅಜ್ಞಾನಿಯಾದ ಮನುಷ್ಯ, ಅವನು ನವೇದ ತಿಳ್ಕೊಳ್ತಾ ಇಲ್ಲ. ಈ ಬಂಧನವನ್ನ ದೂರ ಮಾಡ್ಕೊಳ್ಬೇಕು ಅಂತ ತಿಳ್ಕೊಳ್ತಾ ಇಲ್ಲ, ಅಥವಾ ದೂರ ಮಾಡೋನು ನೀನು ಅಂತನೂ ತಿಳ್ಕೊಳ್ತಾ ಇಲ್ಲ. ನಿಸ್ತಾರಣ ಯೋಗಂ ಅಂಜಸ ನವೇದ, ಇದನ್ನ ದಾಟುವ ಬಗೆ, ಇದನ್ನ ದಾಟಿಸುವವನು ಉಪಾಯ ನೀನು. ಮಾಯಾತರಣ ಉಪಾಯ, ನಿಸ್ತಾರಣ ಯೋಗ, ಈ ಮಾಯೆಯನ್ನ ದಾಟುವ ಒಂದು ಬಗೆ, ಅದನ್ನು ಅವನು ತಿಳ್ಕೊಳ್ತಾ ಇಲ್ಲ, ಅಜ್ಞಾನಿಯಾದಂತಹ ಮನುಷ್ಯ. ಯಾಕೆ? ಗುಣಸರ್ಗ ಮೋಹಿತ ಅವನು.
ಗುಣ ಅಂದರೆ ಶಬ್ದ ಸ್ಪರ್ಶ ರೂಪರಸಗಂಧ ಮೊದಲಾದ ಗುಣಗಳು, ವಿಷಯ ಪದಾರ್ಥಗಳು. ಅವುಗಳ ಸರ್ಗ ಏನಿದೆ ಅದನ್ನು ಸಂಪಾದನೆ ಮಾಡಬೇಕು ಅನ್ನೋದರಲ್ಲೇನೆ ಮೋಹಿತನಾಗಿ ಬಿಟ್ಟಿದ್ದಾನೆ. ವಿಷಯ ಪದಾರ್ಥಗಳನ್ನು ಅನುಭವಿಸಬೇಕು ಅನ್ನೋದರಲ್ಲೇ ಮುಳುಗಿಬಿಟ್ಟಿದ್ದಾನೆ, ಮೋಹಿತನಾಗಿ ಬಿಟ್ಟಿದ್ದಾನೆ. ಅಂತಹ ಅಜ್ಞಾನಿಯಾದ ಜೀವ ಇದನ್ನ ತಿಳ್ಕೊಳ್ತಾ ಇಲ್ಲ. ಪುರುಷಾರ್ಥ ಅದೇ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಅವನು. ಇದೇ ಪುರುಷಾರ್ಥ ಅಂತ ತಿಳ್ಕೊಂಡ್ಬಿಟ್ಟಿದ್ದಾನೆ ಹೊರತು ಈ ಮಾಯೆಯ ಬಂಧನವನ್ನ ದೂರ ಮಾಡಿಕೊಳ್ಳುವಂತಹ ಯೋಗ ಉಪಾಯ ಅವನಿಗೆ ಗೊತ್ತಿಲ್ಲ. ಎಂಥ ಮಾಯೆ ಇದು? ಕರ್ಮಗಳ ಪರ್ವಾಣಿ, ಕರ್ಮಗಳ ಗಂಟು ತಂದು ಕೊಡ್ತಕ್ಕಂಥದ್ದು. ಆಮೇಲೆ ಸ್ತ್ರೀ ಪುತ್ರಾದಿ ಪ್ರಕೃತಿ, ಹೆಂಡತಿ ಮಕ್ಕಳು ಮೊದಲಾದಂತಹ ರೂಪವಾದದ್ದು, ಅಂತಹ ಬಂಧಕವಾದ ಮಾಯೆ. ಅದನ್ನ ಈ ಗುಣಸರ್ಗ ಮೋಹಿತನಾದ, ವಿಷಯಾಭಿಲಾಷೆಗಳಿಂದಲೇ ಮೋಹಿತನಾದಂತಹ ಅಜ್ಞಾನಿಯಾದ ಅಯಂ ಜನಃ, ಈ ಮನುಷ್ಯ ಇದನ್ನೇ ಪುರುಷಾರ್ಥ ಅಂತ ತಿಳ್ಕೊಂಡು ಬಿಟ್ಟಿದ್ದಾನೆ. ಇದನ್ನ ದಾಟುವ ಉಪಾಯವನ್ನ ಸರಿಯಾಗಿ ತಿಳ್ಕೊಳ್ತಾ ಇಲ್ಲ. ನಿಸ್ತಾರಣ ಯೋಗಂ ಅಂಜಸ ನವೇದ, ಸರಿಯಾಗಿ ತಿಳ್ಕೊಳ್ತಾ ಇಲ್ಲ. ಈ ಒಂದು ಬಂಧಕವಾದ ಮಾಯೆ ನಿನ್ನ ಒಂದು ಪರಮ ಕಾರುಣ್ಯದಿಂದಲೇ ಅದು ಪರಿಹಾರ ಆಗಬೇಕು, ಬೇರೆ ಮಾರ್ಗ ಇಲ್ಲ ಅದಕ್ಕೆ. ಈ ಮಾಯೆಯ ಪರಿಹಾರ ಸಾಧ್ಯ ಆಗೋದು ನಿನ್ನ ಕರುಣೆಯಿಂದಲೇ. ತದ್ವಿಲಯೋದಯಾತ್ಮನೇ ತಸ್ಮೈ ನಮಃ. ಅದರ ವಿಲಯ, ತದ್ವಿಲಯ, ತತ್ ಅಂದ್ರೆ ಮಾಯಾ, ಆ ಮಾಯೆಯ ವಿಲಯ ಅಂದ್ರೆ ನಾಶ, ಅದು ನಿನ್ನಿಂದಲೇ ಆಗಬೇಕು. ತದ್ವಿಲಯೋದಯಾತ್ಮ ನೀನು, ತತ್ಸ್ವರೂಪ, ಅದನ್ನು ನಾಶ ಮಾಡುವ ಸ್ವರೂಪವುಳ್ಳವನು ನೀನು. ಅದು ಕೂಡ ಅವನಿಗೆ ಗೊತ್ತಾಗ್ತಾ ಇಲ್ಲ. ನೀನೇ ಅದರ ಪರಿಹಾರವನ್ನು ಮಾಡಬೇಕು. ಅಂತಹ ನಿನಗೆ ತಸ್ಮೈ ನಮಃ, ಅಂತಹ ನಿನಗೆ ನಮಸ್ಕಾರ ಅಂತ ಹೀಗೆ ಸಂಕರ್ಷಣ ಪರವಾದ ಅರ್ಥ. ಶೇಷಪರವಾದ ಅರ್ಥವನ್ನು ಮಾಡುವಾಗ ಇಂದ್ರಾದಿ ಸಮಸ್ತ ಜೀವರನ್ನು ಕೂಡ ಬಂಧಕ ಮಾಯೆಯಿಂದ ದೂರ ಮಾಡುವವನು ನೀನು ಅಂತ ಇಟ್ಟುಕೊಳ್ಬೇಕು. ಅವನಿಂದ ಕೆಳಗೆ ಇರ್ತಕ್ಕಂಥವ್ರು ಯಾರ್ಯಾರಿದ್ದಾರೆ, ಶೇಷನಿಗಿಂತ ಕೆಳಗೆ ಇರ್ತಕ್ಕಂಥವ್ರು ಇಂದ್ರಾದಿ ದೇವತೆಗಳು, ಅವರಿಗೆ ಆ ಜೀವರಿಗೆ ಬಂಧಕವಾದ ಮಾಯೆಯನ್ನ ಕಳೆದು ಅವರಿಗೆ ಅದರಿಂದ ಬಿಡುಗಡೆಯನ್ನು ಮಾಡುವವನು ಶೇಷ. ಆದ್ದರಿಂದ ಆ ರೀತಿ ಅರ್ಥ ಇಟ್ಟುಕೊಳ್ಬೇಕು. ಇದರಿಂದ ಏನು ಗೊತ್ತಾಗತ್ತೆ? ಭಗವಂತನ ಒಂದು ಅನುಗ್ರಹದಿಂದಲೇನೆ ಈ ಮಾಯೆ ಅಂತನ್ನೋದು ಹೋಗ್ತದೆ. ಈ ಮಾಯೆಯನ್ನ ದಾಟುವ ಉಪಾಯ ಅದು ಭಗವಂತನ ದಯೆ ಅನ್ನೋದನ್ನ ಸೂಚನೆ ಮಾಡಿದ ಹಾಗಾಯ್ತು. ವಿಲಯೋದಯಾತ್ಮನೆ ಅಂತ ಹೇಳಿರೋದ್ರಿಂದ ಆ ಭಗವಂತನ ಅನುಗ್ರಹವೇ, ದಯೆಯೇ ಇದಕ್ಕೆ ಉಪಾಯ, ಈ ಮಾಯಾ ದಾಟ್ಲಿಕ್ಕೆ ಉಪಾಯ ಅನ್ನೋದು ಅದರಿಂದ ಗೊತ್ತಾಗ್ತದೆ. ಯನ್ನಿರ್ಮಿತಾಂ ಕರ್ಹ್ಯಪಿ ಕರ್ಮ ಪರ್ವಣೀಂ ಮಾಯಾಂ ಜನೋಯಂ ಗುಣಸರ್ಗಮೋಹಿತಃ ನ ವೇದ ನಿಸ್ತಾರಣ ಯೋಗಮಂಜಸಾ ತಸ್ಮೈ ನಮಸ್ತದ್ವಿಲಯೋದಯಾತ್ಮನೇ. इति श्रीमद्भागवते महापुराणे पारमहंस्याम् अष्टादशसाहस्र्यां संहितायां वैयासिक्यां पंचमस्कन्धे सप्तदशोऽध्यायः. ಶ್ರೀಕೃಷ್ಣಾರ್ಪಣಮಸ್ತು. ಅಲ್ಲಿಗೆ 17 ಅಧ್ಯಾಯ, ಪಂಚಮಸ್ಕಂದದ 17 ಅಧ್ಯಾಯಗಳು ಮುಗಿತು. ಮುಂದೆ 18ನೇ ಅಧ್ಯಾಯ.
ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರುಗಳು. ಧನ್ಯವಾದಗಳಾಚಾರ್ಯ. ನಮಸ್ಕಾರ ಆಚಾರ್ಯ. ನಮಸ್ಕಾರ. ಹರೇ ನಮಃ. ನಮಸ್ಕಾರ ಗುರುಗಳೇ. ಹರೇ ನಮಃ. ಹರೇ ನಮಃ. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ್ಯ. ಧನ್ಯವಾದಗಳು.